ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಫಸ್ಟ್ ಇಯರ್ PUC ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕೊಟ್ಟಂಥ ನಮ್ಮ ಮೃತ್ಯುಂಜಯ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಸರ್. ಬನ್ನಿ ವಿದ್ಯಾರ್ಥಿಗಳೇ, ಒಂದೊಂದಾಗಿ ಕೀ ಆನ್ಸರ್ಗಳನ್ನು ಈಗ ನಾವು ನೋಡ್ತಾ ಹೋಗೋಣ. ದಿ ರೋಸ್ಟರ್ ಫಾರ್ಮ್ ಆಫ್ ದಿಸ್ ಸೆಟ್ ಅಂತ ಹಾಕ್ಬಿಟ್ಟು ಪ್ರಶ್ನೆ ಪೂರ್ತಿ ಇದೆ, ಓದೋಕ್ಕೆ ಸಮಯವಿಲ್ಲ. ಯಾಕಂದರೆ ಇವತ್ತೇ ತಾವು ಎಷ್ಟೋ ಜನ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಕೂಡ ಬರೀತಾ ಇರ್ತೀರ. ಡೈರೆಕ್ಟ್ ಆನ್ಸರ್ ಡೀಲ್ ಮಾಡ್ತಾ ಇದ್ದೀನಿ. ಫಸ್ಟ್ ಆನ್ಸರ್ ಈಸ್ -2 -3, ದಟ್ ಈಸ್ ಆಪ್ಷನ್ ಎ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 2, ಇಫ್ ಎಫ್ ಆ್ಯಂಡ್ ಎ ಆರ್ 2 ಸೆಟ್ಸ್ ದೆನ್ ಅಂತ ಇದೆ. ಕ್ವಶನ್ ನಂಬರ್ 2, ಇದಕ್ಕೂ ಕೂಡ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿ ಇರುತ್ತದೆ. ಕ್ಲಿಯರ್ ಆಲ್ ಆಫ್ ಯು. ಕ್ವಶನ್ ನಂಬರ್ 3, ಇಫ್ ಎ ಇಂಟು ಬಿ ಈಸ್ ಈಕ್ವಲ್ ಟು ಅಂತ ಹಾಕ್ಬಿಟ್ಟು ಪೂರ್ತಿ ಕ್ವಶನನ್ನು ಓದ್ಕೊಂತೀರ ಅಂದುಕೊಂಡಿದ್ದೇನೆ. ಕ್ವಶನ್ ನಂಬರ್ 3, ರೈಟ್ ಆನ್ಸರ್ ಈಸ್ ಅಗೈನ್ ಆಪ್ಷನ್ ಎ ಈಸ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. 1, 2, 3 ಎಲ್ಲವೂ ಕೂಡ ಎ ಎ ಎ. ಕ್ಲಿಯರ್. ಕ್ವಶನ್ ನಂಬರ್ 4, ದಿ ಡೊಮೈನ್ ಆಫ್ ದ ರಿಯಲ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು √9 - x² ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 4, ರೈಟ್ ಆನ್ಸರ್ ಈಸ್ -3 + 3 ಅಂತ ಇದೆ ಅಲ್ವಾ, ಆಪ್ಷನ್ ಸಿ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ವಶನ್ ನಂಬರ್ 5, ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ರೇಡಿಯನ್ ಮೆಜರ್ ಆಫ್ ದಿ 75 ಏನಿದು ಆಯಿತಾ. ಕ್ವಶನ್ ನಂಬರ್ 5, ಇದಕ್ಕೆ ಸರಿಯಾದ ಉತ್ತರ ಬಂದು 5π/12 ಅಂತ ಇದೆ ಅಲ್ವಾ, ಆಪ್ಷನ್ ಬಿ ಅದು ಸರಿಯಾದ ಉತ್ತರ ಆಗಿರುತ್ತದೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 6, ಮೈ ಡಿಯರ್ ಚಿಲ್ಡ್ರನ್, ದಿ ಡೊಮೈನ್ ಆಫ್ ಸೈನ್ ಎಕ್ಸ್ ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ರ್ಯಾಷನಲ್ ನಂಬರ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ರ್ಯಾಷನಲ್ ನಂಬರ್ಸ್. ಕ್ವಶನ್ ನಂಬರ್ ಸಾರಿ ಯಾವುದು ರಿಯಲ್ ನಂಬರ್ಸ್ ಇದು ಹೌದಲ್ವಾ. ದಿ ಡೊಮೈನ್ ಆಫ್ ಸೈನ್ ಎಕ್ಸ್ ಅನ್ನುವಂಥದ್ದು ಅದು ರಿಯಲ್ ನಂಬರ್ಸ್ ಆಗಿರುತ್ತದೆ, ರಿಯಲ್ ನಂಬರ್ಸ್. ಕ್ವಶನ್ ನಂಬರ್ 7, ದಿ ವ್ಯಾಲ್ಯೂ ಆಫ್ ಏನಿದು cos ಸ್ಕ್ವೇರ್ ಎಕ್ಸ್ sin ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ -1 ಅಂತ ಆಪ್ಷನ್ ಡಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಮೈ ಡಿಯರ್ ಫಸ್ಟ್ ಇಯರ್ PUC ಚಿಲ್ಡ್ರನ್, ಪ್ಲೀಸ್ ಸೆಂಡ್ ಮೀ ಯುವರ್ ಕ್ವಶನ್ ಪೇಪರ್ಸ್ ಟು ದಿಸ್ ಮೇಲ್ ಐ ಡಿ. ನಿಮ್ಮ ಬಳಿ ಇರುವಂಥ ಎಲ್ಲ ಕ್ವಶನ್ ಪೇಪರ್ಸ್ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ದಯವಿಟ್ಟು ಈ ಒಂದು ಮೇಲ್ ಐ ಡಿಗೆ ಕಳುಹಿಸಿಕೊಡಿ ಅಂತ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 8ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ 2 ಆಗಿರುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 9, ಇದಕ್ಕೆ ಸರಿಯಾದ ಉತ್ತರ ಯಾವುದಿದು. ಇಫ್ ದ ಸೆಟ್ ಎ ಹ್ಯಾಸ್ 3 ಎಲಿಮೆಂಟ್ಸ್ ಆ್ಯಂಡ್ ಬಿ ಈಸ್ ಈಕ್ವಲ್ ಟು 3, 4, 5 ದೆನ್ ದ ಎ ಇಂಟು ಬಿ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು 9 ಆಗಿರುತ್ತೆ. 9 ಕ್ವಶನ್ ನಂಬರ್ 9ಗೆ 9 ಆನ್ಸರು. ಕ್ವಶನ್ ನಂಬರ್ 10, ಇದಕ್ಕೆ ಸರಿಯಾದ ಉತ್ತರ ಬಂದು cos π/2 + x ಈಸ್ ಈಕ್ವಲ್ ಟು -sin x ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. -sin x. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು. ಮುಂದಿನ ತಯಾರಿ ಎಲ್ಲ ನಿಮ್ಮದೇ ಆಗಿರುತ್ತೆ. ಎಲ್ಲವೂ ಕೂತ್ಕೊಂಡು ಇದು ಹೇಳುವಂಥದ್ದಲ್ಲ ಆನ್ಸರು. ಇದು ಕೂತ್ಕೊಂಡು ತಾವುಗಳು ಏನು ಮಾಡಬೇಕು ಅಂದರೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು, ಹೌದಲ್ವಾ. ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಪ್ಲೀಸ್ ಸೆಂಡ್ ಯುವರ್ ಕಾಲೇಜ್ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ ಟು ದಿಸ್ ಮೇಲ್ ಐ ಡಿ. ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ದಯವಿಟ್ಟು .com ಅಂತ ಪೂರ್ತಿ ಇದೆ ಆಯಿತಾ. ಆಲ್ ಇನ್ ಒನ್ PDF @gmail.com ಅಂತ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಪಾರ್ಟ್ ಡಿ ಕೂಡ ಇದೆ ಇದರಲ್ಲಿ, ಯಾಕಂದರೆ 5 ಅಂಕದ ಪ್ರಶ್ನೆಗಳು ಕೂಡ ಇದ್ದಾವೆ, 5 ಮಾರ್ಕ್ಸ್ ಕ್ವಶನ್ಸು.